ಮೊದಲನೇದಾಗಿ ನಮ್ಮೆಲ್ಲ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕ ಜನತೆಗೆ ಓಕೆ ನಮಸ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಷ್ಟೊಂದು ಲಾಂಗ್ ಬ್ಯಾಕ್ ಅಂದರೆ, ಬಿಕಾಸ್ ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಐಡಿಯಾನೇ ಇಲ್ಲ. ನಾನು ಹೇಗಂದರೆ ಒಂದು ಸ್ಟೂಡೆಂಟ್ ಥರ, ಟೀಚರ್ ಹೇಗೆ ಸ್ಟೂಡೆಂಟ್ನ ಗೈಡ್ ಮಾಡಿ ನೀನು ಹಿಂಗೆ ಮಾಡಬೇಕು, ಇದು ಹೇಳಬೇಕು, ಇದು ಮಾಡಬೇಕು ಅಂತಾರೋ, ಲಿಟ್ರಲಿ ಅದೇ ಕ್ಯಾರಿ ಮಾಡ್ತಿದ್ದಂಥ ಹುಡುಗಿ ನಾನು. ಸೊ ನನಗೇನಂದರೆ ಇಂಡಸ್ಟ್ರಿಗೆ ಹೇಗೆ ಇದು ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ನೆಕ್ಸ್ಟ್ ಇದು ಮಾಡಬೇಕು, ನೆಕ್ಸ್ಟ್ ನಾನು ಏನು ಪ್ರಾಜೆಕ್ಟ್ ಮಾಡಬೇಕು, ಆ ಗೈಡೆನ್ಸ್ ಎಲ್ಲ ನನಗೆ ಅಷ್ಟು ಇರಲಿಲ್ಲ. ಬಟ್ ನನ್ನ ಲಕ್ ಏನಂದರೆ, ಫಸ್ಟ್ ಮೂವಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸೆಲೆಕ್ಟ್ ಆಗಿದ್ದಂದರೆ ನನಗೆ ಆ ಖುಷಿ ಪಡ್ಬೇಕಾ, ನಾನು ಏನು ಪಡ್ಬೇಕಂತ ನನ್ನ ಎಕ್ಸೈಟ್ಮೆಂಟು ನನಗೆ ಗೊತ್ತಿಲ್ಲ ಆವಾಗ. ಅಷ್ಟು ಒಂಥರ ಇದು. ಆಮೇಲೆ ನನ್ನ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು ಅಮ್ಮ ಅಂತೆ. ಪಾರ್ವತಮ್ಮ ರಾಜ್ಕುಮಾರ್ ಹೌದು. ನಾನು ಚೆನ್ನೈಯಲ್ಲಿ ಒಂದು ಫೋಟೋಶೂಟ್ ಮಾಡಿಸಿದ್ದೆ. ಆ ಫೋಟೋಶೂಟ್ನ ಮಾಡಿದ್ದು ಫೋಟೋಸ್ ಎಲ್ಲ ಪೋರ್ಟ್ಫೋಲಿಯೋ ಕಳಿಸಿದ್ರಂತೆ. ಅದೇ ಅಮ್ಮ ಮತ್ತು ಅಪ್ಪಾಜಿಯವ್ರು ನೋಡಿ ಸೆಲೆಕ್ಟ್ ಮಾಡಿದ್ದಂತೆ. ಬಿಕಾಸ್ ಪಕ್ಕದ ಮನೆ ಹುಡುಗಿ ಅದೊಂದು ಚಿಕ್ಕ ಸಿನಿಮಾ ಅಲ್ಲ, ಹಿಂದಿಲಿ ಆಲ್ರೆಡಿ ಪಡೋಸನ್ ಅಂತ ಹಿಂದಿ ಮೂವಿ ಬಂದಿತ್ತದು. ಅಯ್ಯೋ, ಅದಕ್ಕೂ ಮುಂಚೆ ಅದು ಬೆಂಗಾಲಿಲಿ ಬಂದಿತ್ತು. ಓಕೆ. 50s ಅಲ್ಲಿ ಬೆಂಗಾಲಿ ಸಿನಿಮಾ, ಅದಾದ್ಮೇಲೆ ಪಡೋಸನ್ 1960s ಅಲ್ಲಿ ಹಿಂದಿಲಿ ಬರುತ್ತೆ, ಅದಾದ್ಮೇಲೆ 2004 ಕನ್ನಡಕ್ಕೆ ಬರುತ್ತೆ. ಬಿಕಾಸ್ ಎಂತೆಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಮಾಡಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಈ ಹುಡುಗಿ ಸೂಟ್ ಆಗ್ತಾಳೆ ಅಂತ ಅವ್ರು ಸೆಲೆಕ್ಟ್ ಮಾಡಿದ್ದು ಎಷ್ಟು ಸರ್ಪ್ರೈಸಿಂಗ್ ಅಂದ್ರೆ, ಈಗೇನಾದ್ರೂ ನನ್ಗೆ ಆ ಚಾನ್ಸ್ ಸಿಕ್ಕಿದ್ರೆ ನಾನು ಎಷ್ಟು ಎಕ್ಸೈಟ್ ಆಗ್ತಾ ಇದ್ನೋ, ಏನು ಎಲ್ಲ ಕಡೆ ಏನು ಪಬ್ಲಿಸಿಟಿ ಮಾಡ್ತಿದ್ನೋ. ಬಟ್ ಅವಾಗ ನನ್ಗೆ ಅದನ್ನ ಮಾಡ್ಬೇಕನ್ನೋ ಐಡಿಯಾನೂ ಕೂಡ ಇರಲಿಲ್ಲ ನನಗೆ. ಬಟ್ ಸಿಕ್ಕಿದಂಥ ಸಿನಿಮಾ ಒಳ್ಳೆ ಆಪರ್ಚುನಿಟೀಸು. ಬಟ್ ನಾನು ಅವ್ರನ್ನೆಲ್ಲ ನೋಡೋ ಭಾಗ್ಯ ಸಿಕ್ತು. ಈಗಿನ ಅಪ್ಪಾಜಿ ನೋಡೋಕ್ಕೆ ಎಷ್ಟೋ ಜನಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ನನ್ಗೆ ಅವ್ರ ಆಶೀರ್ವಾದ ಸಿಕ್ತು. ಅವ್ರ ಬ್ಲೆಸ್ಸಿಂಗ್ ಜೊತೆ ದೊಡ್ಡ ದೊಡ್ಡ ಅನಂತ್ ನಾಗ್ ಸರ್ ಇದ್ರು, ಮೋಹನ್ ಸರ್ ಇದ್ರು, ರಾಘವೇಂದ್ರ ರಾಜ್ಕುಮಾರ್ ಸರ್, ತುಂಬಾ ಆರ್ಟಿಸ್ಟ್ ಜೊತೆ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋ ದೊಡ್ಡಣ್ಣ ಅವರು, ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡೋಕೆ ನನ್ ಚಾನ್ಸ್ ಸಿಕ್ಕಿದ್ದು ನಂಗೆ ನಿಜವಾಗ್ಲೂ ಅದೃಷ್ಟನೇ ಅದು. ನಾನು ಫ್ಲಾಶ್ ಬ್ಯಾಕ್ ಹೋಗೋಕ್ ಮುಂಚೆ ಎಲ್ಲಿದ್ರಿ ಇಷ್ಟು ದಿನ ನೀವು? ಆಕ್ಚುಲಿ ಇಂಡಸ್ಟ್ರಿ ಬಿಟ್ಟೆ ನಾನೊಂದು 20 years ಆಯ್ತು ಅನ್ಕೊಂತೆ. 20 ವರ್ಷದಿಂದ ಇಂಡಸ್ಟ್ರಿ ಜೊತೆ ಟಚ್ ಇಲ್ಲದೆ ಎಲ್ಲಿದ್ರಿ? ನನ್ನ ಸ್ಟಡೀಸ್ ಅಂತ ಕಂಟಿನ್ಯೂ ಮಾಡ್ಕೊಂಡೆ. ಒಂದು 4-5 ಮೂವೀಸ್ ಆ್ಯಕ್ಟ್ ಮಾಡಿದೆ, ಸಮ್ ಹ್ಯಾಟ್ಸು ಮತ್ತು ಅದೆಲ್ಲ ಮಾಡಾದ್ಮೇಲೆ ನಂದು ಏನಂದ್ರೆ ನಂದು ಸ್ಟಡೀಸ್ ಫುಲ್ ಡಿಸ್ಕಂಟಿನ್ಯೂ ಆಗಿತ್ತು. ಬಂದಾಗ ಈ ಹಾಲಿಡೇಸಲ್ಲಿ ಬಂದವಳು ಮತ್ತಿದೆಲ್ಲ ಹ್ಯಾಕ್ ಮಾಡಿದವಳು, ಅದೇ ಆ್ಯಟಿಟ್ಯೂಡ್ಗೆ ಹೊಂದ್ಕೊತೀನಿ ಅಂದ್ಬಿಟ್ಟು ನಮ್ಮಮ್ಮ ಏನು ಮಾಡಿದ್ರು, ಸ್ವಲ್ಪ ಸ್ಟಡೀಸ್ ಕಡೆ ಮೈಂಡ್ ಮೆಚ್ಯೂರ್ ಆಗ್ಬೇಕು ನಿನ್ಗೆ, ಇನ್ನ ಸ್ವಲ್ಪ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು, ಆಮೇಲೆ ಮತ್ತೆ ಇಂಡಸ್ಟ್ರಿಗೆ ಬರುವಂತೆ ಅಂತ ಹೇಳಿದ್ರು. ನಾನು ಸ್ಟಡೀಸ್ ಅಂತ ಹೊರಟೋದೆ. ಇಟ್ ವಾಸ್ ಎ ಕಾನ್ಷಿಯಸ್ ಕಾಲ್ ಅದು? ನನ್ನ ಫ್ಯಾಮಿಲಿಯಿಂದ ಬಂದಂತ ಕಾಲ್ ಅದು ನನ್ಗದು. ನೀವು ಎಲ್ಲಿ ಅವ್ರು ಹೇಳಿ ಫಸ್ಟ್ ಫಸ್ಟ್ ನನ್ನ ನೇಟಿವ್ ಬಂದು ಹಾಸನ್, ಚನ್ನರಾಯಪಟ್ಟಣ. ನೀವು ಹಾಸನ್ ಹುಡುಗಿನ ನೀವು? ಹೌದು, ಚನ್ನರಾಯಪಟ್ಟಣ. ಹಾಸನ ಇವಾಗ ಮತ್ತೆ ನೆನಪಿಸ್ಕೊಳ್ಳಿ ರಂಜಿತಾ ಮೇಡಮ್ ನ. ಓಕೆ, ಗೋ ಹೆಡ್. ಚನ್ನರಾಯಪಟ್ಟಣ ನನ್ನ ನೇಟಿವ್. ಸೊ ಹಂಗಾಗಿ ಬಟ್ ಇಲ್ಲೇನೆ ಫಸ್ಟ್ ನಾವು JP ನಗರ್ ಇದ್ದಿದ್ದು, ಬ್ಯಾಂಗ್ಳೂರಲ್ಲೇನೆ. ಸೊ ಅದ್ ಬಂದಾದ್ಮೇಲೆ ಅಮ್ಮ ಹೇಳಿದ್ರು ಸ್ವಲ್ಪ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು, ಸೊ ನಿನ್ಗಷ್ಟು ಇದ್ರ ಬಗ್ಗೆ ಐಡಿಯಾ ಎಲ್ಲ ಏನ್ ಮಾಡ್ಬೇಕು ಅನ್ನೋ ಅಂತ, ದೆನ್ ಕಮ್ ಬ್ಯಾಕ್ ಮಾಡುವಂತೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನನ್ಗೆ ಆಗ್ಲೂ ಏನ್ ಕ್ರೇಜ್ ಇತ್ತಂದ್ರೆ, ನಾನು ಸ್ಟಡೀಸ್ ಜೊತೆಗೆ ನಾನು ಹಾರ್ಸ್ ರೈಡಿಂಗ್ ಕಲಿಬೇಕಿತ್ತು, ನಾನು ಸ್ವಿಮ್ಮಿಂಗ್ ಕಲಿಬೇಕಿತ್ತು, ನನಗೆಲ್ಲ ಗೊತ್ತು ಅನ್ನೋದು ನನಗೆ ಬೇಕಿತ್ತು ನನಗೆ. ಬಿಕಾಸ್ ಆ ಇಂಡಸ್ಟ್ರಿದ ಒಂದು ಇದು ಗೊತ್ತಿತ್ತಲ್ಲ. ಸೊ ಎಲ್ಲ ರೀತಿಯಿಂದನೂ ಕಲಿಬೇಕಂತ ಮೈಸೂರಲ್ಲಿ ಹಾರ್ಸ್ ರೈಡಿಂಗ್ ಕಲಿತೆ, ಸ್ವಿಮ್ಮಿಂಗು, ಡ್ಯಾನ್ಸು ಎಲ್ಲ ಯಾವ್ಯಾವ ಫಾರ್ಮ್ ಇರುತ್ತೆ ಡ್ಯಾನ್ಸ್ ಫಾರ್ಮಲ್ಲಿ ಅದೆಲ್ಲ ಟ್ರೈ ಮಾಡಿದೆ, ಜೊತೆಗೆ ಸ್ಟಡೀಸ್ ಮಾಡಿದೆ. ಸ್ಟಡೀಸ್ ಮಾಡ್ತಾ ಮಾಡ್ತಾ ಡಿಗ್ರೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೇನಿಸ್ತು ಬಿಸ್ನೆಸ್ ಮೈಂಡೆಡ್ ಬಂದ್ಬಿಡ್ತು. ಈ ಕಲಾವಿದೆ ಅನ್ನೋದು ಪಕ್ಕಕ್ಕಿಟ್ಟೆ, ಬಿಸ್ನೆಸ್ ಮೈಂಡೆಡ್ ಬಂದ್ಬಿಡ್ತು. ಬಟ್ ನೀವು ಕಲಾವಿದ್ರು ಯಾಕಾದ್ರಿ? ಕಲಾವಿದೆ ಹಿಂಗಾದ್ರಿ ಅಂದ್ರೆ ಮನೇಲಿ ಯಾರು ಇದ್ರಾ? ಇಂಡಸ್ಟ್ರಿಗೂ ನಿಮಗೂ? ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ. ಬಟ್ ನನಗೆ ತುಂಬಾ ಡ್ಯಾನ್ಸ್ ಅಂದ್ರೆ ತುಂಬಾ ಕ್ರೇಜ್. ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಕ್ರೇಜ್, ಜೊತೆಗೆ ನಂಗೆ ಮಾಡ್ಲಿಂಗ್ ಮಾಡ್ಬೇಕನ್ನೋದು, ನಿಜ ಹೇಳ್ಬೇಕಂದ್ರೆ ಮಾಡ್ಲಿಂಗ್ ಮಾಡ್ಬೇಕನ್ನೋದು ನನ್ನ ಇಂಟ್ರೆಸ್ಟ್ ಇದ್ದಿತ್ತು. ಯಾವ ಕಾಲೇಜ್? ಬೆಂಗಳೂರಿನಲ್ಲಿ ನೀವು? ನಾನು ಕರೆಸ್ಪಾಂಡೆನ್ಸ್ ಮಾಡ್ಕೊಂಡಿದ್ದು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್, ಮತ್ತೆ ರಾಜಾಜಿನಗರ್ ಮರಿಯಪ್ಪ ಕಾಲೇಜ್ ಇದೆಯಲ್ಲ, ಅಲ್ಲಿ ಇದು ಮಾಡ್ಕೊಂಡಿದ್ದು ನಾನು. ನನ್ಗೆ ಮಾಡ್ಲಿಂಗ್ ಮಾಡೋದು ತುಂಬಾ ಕ್ರೇಜ್ ಇತ್ತು. ನನಗೆ
ಫೋಸಸ್ಗೆಲ್ಲ ಹಿಂಗೆ ನಿಂತ್ಕೊಳ್ಳೋದು ಅದೆಲ್ಲ ತುಂಬ ಕ್ರೇಜ್ ಇತ್ತು. ಬಟ್ ಮಾಡ್ಲಿಂಗ್ ಹೋದ್ಮೇಲೆ ಅದು ಲೈಫ್ ಸ್ಟೈಲ್ ಸ್ವಲ್ಪ ಬೇರೆ ಥರನೇ ಇತ್ತು. ಸೆಲ್ಫಿ ಕ್ಯಾಮ್ರಾ ಇಲ್ಲದೆ ಇರೋ ಟೈಮಲ್ಲೇ ಅಷ್ಟೆಲ್ಲ ನಿಮ್ದು. ಹೌದು. ಸೊ ಮಾಡ್ಲಿಂಗ್ ಸ್ಟೈಲೇ ಬೇರೆ ಥರ ಇತ್ತು. ಅದಕ್ಕೆ ಸೊ ಅದು ನನಗೆ ಸ್ವಲ್ಪ ನನಗೆ ಅನ್ನೋದ್ಕಿಂತನೂ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಇರಲಿಲ್ಲ ಇಂಡಸ್ಟ್ರಿಲಿ. ಸೊ ಅದು ಸ್ವಲ್ಪ ನಮ್ಮ ತಾಯಿಗೆ ಏನು ಅನ್ನಿಸ್ತು ಅಂದರೆ ಈಗಲೇ ಬೇಡ ಇವಳಿಗೆ ಇದೆಲ್ಲ ಸೂಟ್ ಆಗಲ್ವೇನೋ, ಅವಳೇನೋ ಚಿಕ್ಕವಳಿನ ಇಷ್ಟಪಡ್ತಾ ಇದ್ದಾಳೆ, ಬಟ್ ಅದು ಮುಂದೆ ಕ್ಯಾರಿ ಮಾಡೋಕ್ಕೆ ಒಂದು ಇದಿರಬೇಕು, ಸೊ ಅದು ಬೇಡ ಅನ್ನೋದು ಅವ್ರಿಗೆ ಇತ್ತು. ಬಟ್ ನನಗೆ ಡ್ಯಾನ್ಸ್ ಮಾಡು, ಇದೆಲ್ಲ ಫೋಸ್ ಕೊಡು, ಅದು ಮಾಡಿ ಇದು ಮಾಡೋದನ್ನೆಲ್ಲ ತುಂಬ ಇತ್ತು. ಅದಕ್ಕೆ ಏನು ಮಾಡಿದ್ವಿ, ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿಸಿದ್ವಿ. ಓಕೆ, ನಿಂಗೆ ಅಷ್ಟು ಕ್ಯಾಶುವಲ್ ಆಗಿ ಒಂದು ಫೋಟೋ ಶೂಟ್ ಮಾಡಿಸಿದ್ವಿ. ಶ್ರೀನಿವಾಸ್ ಅಂತ ಅವರು ಹೈದ್ರಾಬಾದ್ ರಾಮೋಜಿರಾವ್ ಸ್ಟುಡಿಯೋದಲ್ಲಿ ಒಂದು ಇದು ನಡೀತಾ ಇತ್ತು. ಅವ್ರು ಮೋಸ್ಟ್ಲಿ ಶ್ರೀನಿವಾಸ ಕಲ್ಯಾಣನೋ ಏನೋ ಒಂದು ಸೀರಿಯಲ್ ಬರ್ತಿತ್ತು ಅನ್ಸುತ್ತೆ ಆ ಟೈಮಲ್ಲಿ. ಅವರು ಒಂದು ಸ್ಕ್ರೀನ್ ಟೆಸ್ಟ್ ಮಾಡೋಣ ಈ ಹುಡುಗಿನ ಫೋಟೋಶೂಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ಸ್ಕ್ರೀನ್ ಟೆಸ್ಟ್ ಮಾಡೋಣ ಅಂತ ಅವರು ಹೇಳಿದರು. ಅವಾಗ ಮಾಡೋ ಟೈಮಲ್ಲಿ ಏನು ಮಾಡಿದ್ರು, ಅವ್ರು ಹೇಳಿದರು ಮೂವೀಸ್ಗೆ ಹೆಂಗೆ ಬರಬೇಕು, ಏನು ಮಾಡಬೇಕು ಅಂತ. ಸೊ ಫೋಟೋಶೂಟ್ ಮಾಡು, ಸ್ಕ್ರೀನ್ ಟೆಸ್ಟ್ ಮಾಡ್ತೀವಿ ನಾವು, ಹೆಂಗೆ ಹ್ಯಾಕ್ಟ್ ಮಾಡಬೇಕು, ಏನು ಮಾಡಬೇಕಂತ ಎಲ್ಲ ತಿಳ್ಕೊಬೇಕು, ಆಮೇಲೆ ಇಂಡಸ್ಟ್ರಿಗೆ ಹೋಗಬೇಕು. ಸೊ ನೀನು ಪಕ್ಕ ಇಂಡಸ್ಟ್ರಿಗೆ ಬರಬೇಕಂದ್ರೆ ಈ ಥರ ಗೈಡೆನ್ಸ್ ಬೇಕಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅಲ್ಲಿ ಚೆನ್ನೈಯಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡೆ, ಮತ್ತು ಸ್ಕ್ರೀನ್ ಟೆಸ್ಟ್ ಮಾಡಿಸ್ಕೊಂಡೆ. ಅದಾದಮೇಲೆ NT ಜಯರಾಮ್ ರೆಡ್ಡಿ ಸರ್ ಅಂತ ಇದ್ದಾರೆ, ಅವರು ಅದು ಒಂದು ಅಜ್ಜು ಅಂತ ಮೂವಿ ಮಾಡ್ತಾಯಿದ್ರು. ಸೊ ಆ ಮೂವಿಗೆ ನನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಬಟ್ ಫಸ್ಟ್ ಮೂವಿ ನಿಮ್ಮದು ಪಕ್ಕದ ಮನೆ ಹೇಳ್ತೀನಿ, ಅದು ಫೋಟೋಸ್ ಫಸ್ಟ್ ಡಿಸ್ಟ್ರಿಬ್ಯೂಟ್ ಆಗಿದ್ದು ನಾನು ಹೇಳ್ತೀನಿ. ಅವ್ರು ಹೇಗೆ ಈಗ ಹೊರಗಡೆ ಅವ್ರ ಥ್ರೂ ಡಿಸ್ಟ್ರಿಬ್ಯೂಟ್ ಆಗತ್ತೆ ಗೊತ್ತಾ. ಈಗ ನಾನು ಈ ಜಾಗದಲ್ಲಿ ಕೂತಿದ್ದೀನಿ, ಯಾರೋ ಇಲ್ಲಿ ನೋಡಿರ್ತಾರೆ, ನೆಕ್ಸ್ಟ್ ಯಾರೋ ಹಿಂಗ್ ಮಾತಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಆ ಮೂವಿಗೆ ನನ್ಗೆ ಹೋಗಿದ್ದು. ಹೀರೋ ಅಜ್ಜು ಅಂತ, ಶ್ರೀಹರ್ಷ ಅಂತ, ಅದೇ ಶ್ರೀನಿವಾಸ್ ರೆಡ್ಡಿ ಅವ್ರು ಮಾಡ್ತಿದ್ರಲ್ಲ ಆ ಸೀರಿಯಲ್ ಹೀರೋ ಹುಡ್ಗ, ತೆಲುಗು ಅವರು. ಸೊ ಮೋಸ್ಟ್ಲಿ ಅವ್ರ ಥ್ರೂನೇ ಅದು ಹೋಗಿದ್ದೆ. ಫಸ್ಟ್ ಹೋಗಿದ್ದು ಆ ಇದ್ರಿಂದ. ಅದಿನ್ನ ಮಾಡಕ್ಕೆ ಆಗಿರ್ಲಿಲ್ಲ, ಅದಿನ್ನ ಕಂಪ್ಲೀಟ್ ಆಗಿರ್ಲಿಲ್ಲ. ಆಗ್ಲೇ ಪಕ್ಕದ ಮನೆ ಹುಡ್ಗಿಗೆ ಫೋಟೋಸ್ ಹೊಟ್ಟೋಗ್ಬಿಟ್ಟಿತ್ತು ಅಮ್ಮ ಅವರ ಇಂಡಸ್ಟ್ರಿ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಕಣ್ಣಿಗೆ ಹೆಂಗ್ ಬಿದ್ರಿ ನೀವು? ನಿಜ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ಗೆ ಈಗ್ಲೂ ಗೊತ್ತಿಲ್ಲ ಯಾರು ತಗೊಂಡೋಗಿ ಫೋಟೋಸ್ ಕೊಟ್ರು ಅಂತ. ನಾನಂತೂ ಟಚ್ ಅಲ್ಲಿ ಇರ್ಲಿಲ್ಲ ಅವ್ರ ಫ್ಯಾಮಿಲಿಗೆ. ಅವರು ಹೊಸ ಮುಖಕ್ಕೆ ಹುಡುಕಾಡ್ತಾ ಇದ್ರು ಅನ್ನೋದು ಗೊತ್ತಿತ್ತು, ಬಟ್ ನನ್ ಫೋಟೋಸ್ ಹೋಗಿದೆ ಅಂತ ಗೊತ್ತಿತ್ತು. ಫೋಟೋಸ್ ಹೋಗಾದ್ಮೇಲೆ ನನಗ್ ಕಾಲ್ ಬಂದಾಗ ಪಕ್ಕದ ಮನೆ ಹುಡುಗಿದ್ ಒಂದು CD ಕೊಟ್ರು, ಪಡೋಸ್ ಅಂದ್ ಹಿಂದಿ ಮೂವಿದು. ಈ ಮೂವಿ ನೋಡ್ಕೊಳ್ಳಿ, ಈ ಮೂವಿಲಿ ಹೀರೋಯಿನ್ ಏನ್ ಬರತ್ತೋ ಆ ಕ್ಯಾರೆಕ್ಟರ್ ನಿಮಗ್ ಬರತ್ತೆ ಅಂತ. MS ರಾಜಶೇಖರ್ ಅವರು ಡೈರೆಕ್ಟರ್ ಇದ್ದಿದ್ದು. ನನ್ಗೇನು ಮೂವಿ ನೋಡ್ಬೇಕು, ನೋಡೋಣ. ನನ್ಗೆ ಅದನ್ನೇ ಹೇಳ್ತೀವಲ್ಲ, ನಮ್ಗೆ ಮೈಂಡ್ ಮೆಚೂರ್ ಆದಾಗ ನಾವು ಮಾಡೋ ಇದು ಬೇರೆ, ಏನೂ ಗೊತ್ತಿಲ್ದಾಗ ಮಾಡೋದು ಬೇರೆ. 15 ಅಂದ್ರೆ 9ನೇ ಕ್ಲಾಸ್ ಆಗಿತ್ತು. ಹಾಲಿಡೇಸ್ 10th ಕ್ಲಾಸ್ ಅಂತ ಇಟ್ಕೊಳ್ಳಿ. ಸೊ ಪಕ್ಕದ ಮನೆ ಹುಡುಗಿ ಆಕ್ಟ್ ಮಾಡಿದಾಗ 10th ಸ್ಟ್ಯಾಂಡರ್ಡ್ ಕಿಡ್. ನನ್ ಫೋಟೋಸ್ ಕೊಡ್ತೀನಿ ನಾನು ನಿಮ್ಗೆ. ಫಸ್ಟ್ ಫ್ರೇಮ್ ಅಲ್ಲಿ ಫೋಟೋಸ್ ತೆಗ್ದಿದ್ದು ನೆಕ್ಸ್ಟ್ ನೋಡೋದ್ರೊಳಗೆ ನಾನೇನ ಅನ್ನೋ ತರ ಚೇಂಜಸ್ ಆಗೋಗಿತ್ತು ನನ್ಗೆ. ಆ ಮೇಕ್ ಓವರ್ ಇತ್ತು. ಹೆಂಗಿತ್ತು ಅಂದ್ರೆ ಆ ಹೇರ್ ಡ್ರೆಸ್ಸು, ಐಸ್ ಕಾಸ್ಟ್ಯೂಮ್ಸು ಅದೆಲ್ಲ ನೋಡಿದ್ರೆ ನನಗೆ ನಾನೇನಾ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಇಷ್ಟು ಚಿಕ್ಕ ಹುಡುಗಿ ಅನ್ನೋದು ಒಂಚೂರು ಗೊತ್ತಾಗ್ತಾ ಇರಲಿಲ್ಲ. ಅದು ಯಾರು ನೋಡಿದ್ರು ಯಾವುದೋ ಬಾಂಬೆ ಹುಡುಗಿ ಅಂತೆ ನನಗೆ ಹೇಳೋದು. ಎಲ್ಲರೂ ಕಾಣಿಸ್ತೀರಾ ನಮಗೆ, ನೀವು ಯಾವುದೋ ಆಂಗಲ್ ಅಲ್ಲೂ ಈ ಹಾಸನ್ ಚನ್ನರಾಯಪಟ್ಟಣದ ಹುಡುಗಿ ತರ ಕಾಣಿಸೋದೇ ಇಲ್ಲ, ನಿಮ್ಮ ಮಾತು ಹಂಗಿಲ್ಲ. ಎಲ್ಲ ಹೇಳ್ತಿದ್ದು ಯಾವ್ದೋ ಬಾಂಬೆ ಹುಡುಗಿ ಅಂತೆ, ಯಾವ್ದೋ ಮಾಡೆಲ್ನ ಕರ್ಕೊಂಡ್ ಬಂದಿದ್ದಾರೆ ಸೊ ಕನ್ನಡ ಇಂಡಸ್ಟ್ರಿಗೆ, ಅದಕ್ಕೆ ಅವಳು ಬೇಗ ಹೊರಟೋದ್ಲು ಇಂಡಸ್ಟ್ರಿಯಿಂದ ಅಂತಾನು ಟಾಕ್ ಬಂದಿದೆ. ಇವ್ಳು ನಮ್ ಕನ್ನಡದ ಹುಡ್ಗಿನೇ ಅಲ್ಲ, ಬೇರೆ ಕಡೆ ಹುಡುಗಿ, ಬಾಂಬೆಯಿಂದ ಎಲ್ಲೋ ಬಂದಿದ್ಲು. ಸೊ ಒಂದ್ ಮೂವಿ ಮಾಡದ್ಲು, ಹೊರಟೋದ್ಲು ಅಷ್ಟೇನೆ. ಅವಳು ನಮ್ ಇಂಡಸ್ಟ್ರಿ ಅವಳೆ ಅಲ್ಲ, ನಮ್ಮ ಕರ್ನಾಟಕದವಳಲ್ಲ ಅನ್ನೋ ಟಾಪಿಕ್ ಕೂಡ ಬಂದಿದೆ. ಅದ್ಯಾಕೆ ಶುರು ಆಯ್ತದು ನಿಮ್ ಬಗ್ಗೆ? ಅದೇ ಯಾಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಆಫ್ ನಾನು ಅಷ್ಟು ಓಡಾಡ್ತಾ ಇರ್ಲಿಲ್ಲ ಇಂಡಸ್ಟ್ರಿಲಿ. ಈಗ ಗೊತ್ತು ನಿಮ್ಗೆ ಈಗಿನ ಇಂಡಸ್ಟ್ರಿ ಹೇಗಿದೆ, ಸೋಷಿಯಲ್ ಮೀಡಿಯಾ, ಪಬ್ಲಿಸಿಟಿ ಅದು ಎಲ್ಲ ಹೇಗಿರತ್ತೆ. ಸೊ ನಾನ್ ಮೇ ಬಿ ಅದನ್ನ ಕನ್ನಡದವಳೆ ಅಲ್ವಾ, ಬಂದಿದ್ದು ಪೇಪರ್ ಅಲ್ಲೆಲ್ಲ ಆತರ ಇದಾಗಿದೆ. ಇದು ನಮ್ಮ ಹುಡುಗಿ ಅಲ್ಲ ಇವಳು, ಅದಕ್ಕೆ ಇಂಡಸ್ಟ್ರಿಲಿ ಇಲ್ಲ ಇವಳು, ಸೊ ಎಲ್ಲೋ ಹೊರಟೋಗಿದ್ದಾಳೆ ಅನ್ನೋದು. ಅದು ಹೇಗೆ ನನ್ಗೆ ಅದನ್ನು ಹಾಗಾಗಿದೆ ಅಂತ ಗೊತ್ತಿಲ್ಲ. ಇತ್ತೀಚಿನ ಸ್ವಲ್ಪ ದಿನಗಳಲ್ಲಿ ನನ್ಗೆ ಗೊತ್ತಾಗಿದ್ದು. ನೀವ್ ಯಾಕೆ ಕಾಣಿಯಾಗಿದ್ದೀರಾ ಅಂದ್ರೆ ನೀವು ಇಲ್ಲಿಯವರಲ್ಲ ಅಲ್ವಾ, ಸೊ ನೀವು ಇಲ್ಲಿ ಇಟ್ಕೊಂಡು ನೀವು ಮೂವೀಸ್ ಮಾಡ್ಬೇಕಾಗಿತ್ತು.
ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ತಾ ಇತ್ತು, ನೀವು ಯಾಕೆ ಮಿಸ್ ಮಾಡ್ಕೊಂಡ್ರಿ? ನೀವು ಕರ್ನಾಟಕದ ಹುಡುಗಿಯಾಗಿ ಬೆಂಗಳೂರಲ್ಲಿ ಇದ್ದಿದ್ರೆ ನಿಮ್ಗೆ ಒಳ್ಳೊಳ್ಳೆ ಮೂವಿ ಸಿಗ್ತಿತ್ತು ಅನ್ನೋ ಎಷ್ಟೋ ಕ್ವಶನ್ಸ್ ಬಂದಿದೆ ನನಗೆ. ಸೊ ಅವಾಗ ನಾನು ಅಂದ್ಕೊಂಡಿದ್ದು ಓಕೆ ಎಲ್ಲರೂ ಹೊರಗಡೆ ಅವಳು ಅಂತ ಅಂದ್ಕೊಂಡು, ಸೊ ಅದೊಂದು ಟಾಪಿಕ್. ರಂಜಿತನ ಈಗ ಯಾರಿಗಾದ್ರೂ ಮ್ಯಾನೇಜರ್ ಕಾಲ್ ಮಾಡಿ, ರಂಜಿತನ ಹುಡುಗಿ ಇಲ್ಲಿಲ್ಲಲ್ಲ, ಇಲ್ಲಿಯವಳಲ್ಲ ಅನ್ನೋ ಥರ. ಹಳಬರು ಮ್ಯಾನೇಜರ್ಸ್ಗಳು ಇಲ್ಲಿಯವಳಲ್ಲ ಅವಳು ಅನ್ನೋ ಥರ. ಸೊ ಬಂದ್ರು ವಾಪಸ್ ಹೋದ್ರು, ಶೂಟಿಂಗ್ ಇತ್ತೇನೋ ಬಂದ್ರು, ಹುಡುಗಿ ವಾಪಸ್ ಹೋಯ್ತು ಹುಡುಗಿ ಅನ್ನೋ ಥರ. ಬಟ್ ಹೆಂಗಿತ್ತು ಪಕ್ಕದ ಮನೆ ಹುಡುಗಿ? ರಾಘವೇಂದ್ರ ರಾಜ್ಕುಮಾರ್ ಅವ್ರ ಹೀರೋ, MS ರಾಜಶೇಖರ್ ದೊಡ್ಡ ಒಬ್ಬ ನಿರ್ದೇಶಕರು, ಅಣ್ಣವರ ಆಶೀರ್ವಾದ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗಳನ್ನ ಸೆಲೆಕ್ಟ್ ಮಾಡಿದಾರಲ್ಲ, ನಿಮಗಿಂತ ಮುಂಚೆನೂ ಸೆಲೆಕ್ಟ್ ಮಾಡಿದ್ರಲ್ಲ, ಅವರೆಲ್ಲ ಕ್ವೀನ್ ಆಗಿ ಮೆರೆದವರು. ನಿಜ. ಅಂದ್ರೆ ಅಷ್ಟು ಪಬ್ಲಿಸಿಟಿ, ಅಷ್ಟು ಅವ್ರಿಗೆ ಯಶಸ್ಸನ್ನ ತಂದು ಕೊಟ್ಟಿದ್ದು ಅಪರೂಪಕ್ಕೆ ಕೆಲವು ಮಿಸ್ ಆಗ್ಬಿಡಿದೆ. ಖಂಡಿತ ನಾನೊಬ್ಳೆ ಅನ್ಸುತ್ತೆ ಇದರಿಂದ ಬಂದು ಮಿಸ್ ಆದವಳು ನಾನೊಬ್ಳೆ ಅಂತ ನನಗೆ ಈಗ ಫೀಲ್ ಆಗ್ತಾ ಇದೆ ಅದು. ಬಿಕಾಸ್ ಎಷ್ಟೊಂದು ಜನ ಹೇಳ್ತಾರೆ ಆ ಮೂವಿಲಿ ಆ್ಯಕ್ಟ್ ಮಾಡುವಾಗ ಎಷ್ಟು ಚೆನ್ನಾಗಿತ್ತಂದ್ರೆ, ಅವ್ರದ್ದೆಲ್ಲ ಎಂಥ ಚೆನ್ನಾಗಿ ಗೈಡೆನ್ಸ್ ಮಾಡೋರು ಅಂದರೆ ಒಂದೊಂದು ಶಾರ್ಟ್ಗೂ ರಾಗಣ ಏನೋ ಒಂದು ಕೆನ್ನೆಗೆ ಹೊಡೆಯೋ ಸೀನ್ ಇತ್ತು, ನಾನು ನಿಜ ಹೊಡೆದ್ಬಿಟ್ಟಿದ್ದೆ. ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಒಂದು ಶಾರ್ಟಲ್ಲಿ ಹೊಡೆಯೋದಿತ್ತು, ಸ್ಲ್ಯಾಪ್ ಮಾಡ್ಬೇಕಂದ್ರು ನಂಗೆ ಅದು ಐಡಿಯಾ ಇಲ್ಲಲ್ಲ, ಸ್ಲ್ಯಾಪ್ ಮಾಡಿದ್ದೆ. ಎಲ್ಲರೂ ಹುಡುಗಿ ನಿಜ ಹೊಡೆದ್ಬಿಡ್ತು ಅಂದಾಗ ರಾಘು ಸರ್ ಡೋಂಟ್ ವೆರಿ, ಇನ್ನೂ ಬೇಜಾರು ಮಾಡ್ಕೊಬಿಡಿ, ನಾನೇ ಕಾಮಾಗಿದ್ದೀನಿ, ನೀವೆಲ್ಲ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಹಂಗಲ್ಲಪ್ಪ, ನೀನು ಜಸ್ಟ್ ಹಿಂಗೆ ಅನ್ನು, ನಾನು ಹಿಂಗೆ ಟರ್ನ್ ಮಾಡ್ತೀನಿ. ಸೊ ಹಿಂಗಿರತ್ತೆ, ನೀನು ಅದನ್ನ ತಲೆ ಕೆಡ್ಸ್ಕೊಬೇಡ ಅಂತ ಅಷ್ಟು ಇದಾಗಿ ಎಷ್ಟು ಚೆನ್ನಾಗಿ ಗೈಡೆನ್ಸ್ ಕೊಟ್ಟು ಮಾಡಿದ್ರು ಅಂದರೆ, ನನ್ಗೆ ಈಗಲೂ ಮಡಿಕೇರಿಲಿ ಒಂದು ಸಾಂಗ್ ಶೂಟಿಂಗ್ ಹೋಗಿದ್ವಿ. ಅವಾಗ ಅಲ್ಲಿರೋರೆಲ್ಲ ಅನ್ನೋರಂತೆ, ಈ ಜೋಡಿದು ಇನ್ನೂ 3-4 ಮೂವೀಸ್ ಮಾಡಬೇಕು MS ರಾಜಶೇಖರ್ ಅವರ ಇದರಲ್ಲೇನೆ. ನೆಕ್ಸ್ಟು ರಾಘು ಸರ್ 6 ವರ್ಷದ ಮೇಲೆ ಕಮ್ ಬ್ಯಾಕ್ ಮಾಡಿದಂತೆ ಆ ಮೂವೀಸ್ನ, ಅವರು ಬ್ರೇಕ್ ತಗೊಂಡಿದ್ರಂತೆ. ಸೊ ಇನ್ನು ಕಂಟಿನ್ಯೂ ಮಾಡಿದ್ರೆ ಇದನ್ನ ಇಟ್ಕೊಂಡು ಇನ್ನೂ 3-4 ಮೂವೀಸ್ ಮಾಡೋಣ ಅನ್ನೋದೆಲ್ಲ ಟಾಕ್ ಇತ್ತಂತೆ ಅದು. ಸೊ ಅದು ಮೋಸ್ಟ್ಲಿ ಅದು ಕಂಟಿನ್ಯೂ ಆಗಿದ್ರೆ ಹಾಗೆ ಬಂದಿರ್ತಿತ್ತೋ ಏನೋ, ನನಗೂ ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಅದು ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದಿದ್ರೆ, ಸೊ ಅದು ಏನಕ್ಕೆ ಬ್ರೇಕ್ ಆಯ್ತು ಅಂತ ನಿಜ ಗೊತ್ತಿಲ್ಲ ನನಗೆ. ಪಾರ್ವತಮ್ಮನವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕು, ನಿಮ್ಗೆ ಏನಾದ್ರು ಕರೆದು ಹೇಳಿದ್ದು? ನಾನು ಫಸ್ಟು ಡೈರೆಕ್ಟಾಗಿ ನಾನು ಇದಕ್ಕೆ ಹೋಗಿದ್ದು, ಮುಹೂರ್ತ ಶೂಟಿಂಗ್ಗೆ ಹೋಗಿದ್ದು ನಾನು. ಅದಕ್ಕೆ ಮುಂಚೆ ಕರೆಸಿ ಮಾತಾಡಿದ್ದಲ್ಲ? ಇಲ್ಲ, ಫೋಟೋಸ್ ನೋಡಿದ್ರಂತೆ ಈ ಹುಡುಗಿನೇ ಸೆಲೆಕ್ಟ್ ಆಗಿದ್ದಾಳೆ, ಈ ಹುಡುಗಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಾಳೆ, ಅದೇನು ಮಾಡಬೇಕೆಲ್ಲ ಆ ಹುಡುಗಿಗೆ ಹೇಳಿ ಅಂತ ಹೇಳಿದ್ರಂತೆ. ಡೈರೆಕ್ಟ್ ಮುಹೂರ್ತಕ್ಕೆ ನಾನು ಹೋಗಿದ್ದು. ವಾಟ್ ವಾಸ್ ಯು ಫೀಲ್? ಅಂದ್ರೆ ದೊಡ್ಡ ಮನೆ ಒಂದು ಪ್ರಾಡಕ್ಟ್, ಅಂದ್ರೆ ದೊಡ್ಡ ಮನೆಯ ಸಿನಿಮಾಗೆ ನಾನು ಹೀರೋಯಿನ್ ಆಗ್ತಿದ್ದೀನಿ ಅವರ ಮಗನ ಸಿನಿಮಾಗೆ ಅಂದಾಗ ನಿಮ್ಮ ತಲೆಯಲ್ಲಿ ಏನಿತ್ತು? 10ನೇ ಕ್ಲಾಸ್ ಓದ್ತಿರೋ ಹುಡುಗಿಗೆ ನಾನು ಏನು ಅವ್ರೇ ಹೌದಾ ಅದೇ ಹೇಳ್ತೀನಲ್ಲ, ನನ್ನ ನಿಜ ದಡ್ಡಿ ಅಂತ ಹೇಳ್ತೀನಿ ನಾನೀಗ. ನನ್ನ ಈಗಿನ ಸಿಚುಯೇಷನಲ್ಲಿ ಇದ್ರೆ ಹೆಂಗೆಲ್ಲ ಯುಟಿಲೈಸ್ ಮಾಡ್ಕೊತಾ ಇದ್ರು, ಎಷ್ಟು ಎಕ್ಸೈಟ್ ಆಗ್ತಿದ್ರು ಏನೋ ಗೊತ್ತಿಲ್ಲ. ಸೊ ನನ್ಗೆ ಎಲ್ಲ ಮುಹೂರ್ತದಲ್ಲಿ ಎಲ್ಲ ಹೋದ್ವಿ, ಅಪ್ಪಾಜಿ ಕಾಲಿಗೆ ನಮಸ್ಕಾರ ಮಾಡಿದೆ, ಅಮ್ಮ ಎಲ್ಲರೂ ಅಲ್ಲೇ ಇದ್ರು, ನಮಸ್ಕಾರ ಮಾಡಿ ಎಲ್ಲ ಇದು ಮಾಡಿದಾಗ ಅಪ್ಪಾಜಿ ಹಿಂಗೆ ಬೆನ್ನು ತಟ್ಬಿಟ್ಟು, ಮಾಡುತ್ತೆ ಈ ಮಗು ಮಾಡುತ್ತೆ, ಅವ್ರಿಗೆ ಏನು ಕಾನ್ಫಿಡೆನ್ಸು, ಅವ್ರದ್ದು ಏನು ನಿಜ ನನಗೆ ಗೊತ್ತಿಲ್ಲ, ಈ ಮಗು ಮಾಡತ್ತೆ, ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಅಂದರು. ನಾನು ಅವನು ಅಮ್ಮ ಕಾಲಿಗೆ ಬೀಳು ಅಂದರು, ಕಾಲಿಗೆ ಬಿದ್ದು ಎಲ್ಲ ಮಾಡಿ ಒಂದು ಶಾರ್ಟ್ ಕ್ರಿಯೇಟ್ ಮಾಡಿದರು. ಅದೆಲ್ಲ ಹೋಗಿ ಇದು ಮಾಡ್ದು. ಹೆಂಗೆ ಹೇಳಿದೆ ಅಂದರೆ, ನಾನು ಅವ್ರು ಏನು ಹೇಳ್ಕೊಟ್ಟಿದ್ರು ಚಾಚು ಚಪ್ತಲ್ಲಿ ಆ್ಯಕ್ಟಿವ್ ಆಗಿ ಟಕ 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 ಅಂತ ಮಾಡಿಬಿಟ್ಟೆ ನಾನು. ಅದು ಹೆಂಗಿತ್ತು ಅಂದ್ರೆ, ಹೆಂಗೆ ನನ್ಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದು ಅಂದ್ರೆ, ಆ ಓಲ್ಡ್ ಹೀರೋಯಿನ್ ಇದ್ರು ಗೊತ್ತಾ, ಪ್ರೊಡ್ಯೂಸರ್ ಹೀರೋಯಿನ್, ಹಂಗೇನೆ ಅದೆಲ್ಲ ಹೇರ್ ಸ್ಟೈಲು ಆ ಥರದ್ದೆಲ್ಲ ಮಾಡಿ ದೊಡ್ಡ ಹುಡ್ಗಿ ತರ ಆ ಗೆಟಪ್ ಅದೆಲ್ಲ ರೆಡಿ ಮಾಡಿ ಇದ್ದಾಗ ನಾನು ಹೇಳಿದ್ರೆ ಎಷ್ಟು ಚೆನ್ನಾಗಿ ಅಲ್ಲಿ ಇದ್ದವರೆಲ್ಲ ಖುಷಿ ಪಟ್ರು. ಅಂದ್ರೆ ಪರವಾಗಿಲ್ಲ, ಫಸ್ಟ್ ಮೂವಿಗೆ ಹುಡುಗಿ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೆ ಇದು ಅನ್ನೋದೆಲ್ಲ ಅಪ್ರಿಷಿಯೇಷನ್ ಸಿಕ್ತು ನನ್ಗೆ. ಅದು ನನ್ನ ಲೈಫಲ್ಲಿ ಈಗಲೂ ಮರೆಯಕ್ಕೆ ಚಾನ್ಸ್ ಇಲ್ಲ. ಏನ್ ಡೈಲಾಗ್ ಅದು? ಡೈಲಾಗ್ ಇದು ವಿಂಡೋಸ್ ಅಲ್ಲಿ ಇರ್ತೀವಿ, ರೆಡಿ ಆಕ್ಷನ್, ನಿನ್ಗೆ ಬುದ್ಧಿ ಇಲ್ವೇನೋ, ಅವ್ರು ನನ್ನೆಲ್ಲೋ ಮುಂಚೆನೆ ನೋಡಿರ್ತಾರಂತೆ, ಇವಳು ನಮ್ಮನೆ ಎದುರುಗಡೆ ಇದ್ದಾಳೆ ಅನ್ನೋದೊಂದು ಇದ್ದಿರತ್ತಂತೆ. ನಾನು ಅವ್ರನ್ನ ಮುಂಚೆ ಎಲ್ಲೋ ನೋಡಿರ್ತೀನಂತೆ, ನೀನ್ ಯಾಕೋ ನಮ್ಮನೆ ಎದುರುಗಡೆ ಬಂದಿದೀಯ, ನೀನ್ ಯಾರೋ ನಮ್ಮನೆ ಎದುರುಗಡೆ ಬರೋಕೆ ಅಂತ ಫುಲ್ ಆವಾಜ್ ಹಾಕೋದು. ಫಸ್ಟ್ ಶಾರ್ಟ್ ಆವಾಜ್ ಹಾಕೋದು. ಅದು ಹೆಂಗ್ ಆವಾಜ್ ಹಾಕಿದ ಅಂತಂದ್ರೆ, ಒಂದು ಪೊರ್ಕೆ ಇರತ್ತೆ, ಅದನ್ನ ಬೀಸ್ಬೇಕು, ಅದನ್ನ ತಗೊಂಡು ನಿಜ ಬೀಸೋದು, ಅದೆಲ್ಲ ಮಾಡಿದ್ದೆ ನಾನು ಆ ಶಾರ್ಟ್ ಅಲ್ಲಿ. ಎಲ್ಲ ಎಷ್ಟು ಚೆನ್ನಾಗಂದ್ರೆ, ಇದಕ್ಕೆ ರಾಗಣ ಕೂಡ ಹುಡ್ಗಿ ಓಕೆ ಮಾಡ್ತಾಳೆ
ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಬಟ್ ಆ ಮೂವಿ ಇದು ನೋಡಿದ್ಮೇಲೆ ಹೇಳಿದ್ರಂತೆ, ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಈ ಹುಡುಗಿ. ಅವ್ರುಗಳು ಅಪ್ಪಾಜಿ ಅವರೆಲ್ಲರೂ ಮಾತಾಡ್ಕೊಂಡಿದ್ದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಈ ಹುಡುಗಿ, ಒಳ್ಳೆ ಲೈಫ್ ಇದೆ ಈ ಹುಡುಗಿಗೆ ಇಂಡಸ್ಟ್ರೀಲಿ ಅಂತೆಲ್ಲ ಮಾತಾಡಿದ್ರಂತೆ.